ಶಾಸಕ ಸಂಗಮೇಶ್ ಪುತ್ರ ಬಸವೇಶ್ ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಪ್ರಕರಣವನ್ನು ಬಿಜೆಪಿಯು ರಾಜಕೀಯ ಅಸ್ತ್ರವಾಗಿ ಮಾಡಿಕೊಂಡಿದ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದಿದೆ. ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕುಸಿದಿದೆ, ಶಾಸಕ ಪುತ್ರ ದರ್ಪದಿಂದ ಮಾತನಾಡಿದ್ರು, ಪೊಲೀಸರು ಸುಮ್ಮನಿದ್ದಾರೆ ಅಂತ ಆರೋಪಿಸಿದ್ರು. ಅದರಲ್ಲೂ ಸರ್ಕಾರಿ ಒಂದು ವಿಡಿಯೋ ವೈರಲ್ ಆಗಿದೆ. ಭದ್ರಾವತಿ ಶಾಸಕರಾಗಿರ್ತಕ್ಕಂಥ ಸಂಗಮೇಶ್ ರವರ ಪುತ್ರ, ಒಂದು ಹೆಣ್ಣು ಮಗಳು, ಅದರಲ್ಲೂ ಸರ್ಕಾರಿ ಅಧಿಕಾರಿ, ಅವರನ್ನ ಅವಾಚ್ಯ ಶಬ್ದಗಳಿಂದ ಬೈದಿರೋದರ ಜೊತೆಗೆ ಅವರನ್ನ ಥ್ರೆಟ್ ಮಾಡಿರೋದು ಕೂಡ ಇವತ್ತು ವೈರಲ್ ಆಗಿದೆ. ಒಂದು ಹೆಣ್ಣು ಮಗಳನ್ನ ಅಷ್ಟು ಕೆಟ್ಟದಾಗಿ ಮಾತಾಡಿ ನಡೆಸಿಕೊಂಡು ಇರ್ತಕ್ಕಂಥ ಅವ್ರನ್ನ ಕಾನೂನು ಏನ್ ಮಾಡ್ತಾ ಇದೆ? ಮಾನ್ಯ ಮುಖ್ಯಮಂತ್ರಿಗಳು ಏನ್ ಮಾಡ್ತಿದ್ದಾರೆ? ಅಂದ್ರೆ ನಿಮ್ಮ ಶಾಸಕರು ಏನು ಮಾಡಿದ್ರು ಸರಿ ಅನ್ನೋದ? ಇಷ್ಟೊತ್ತಿಗೆ ಸಂಗಮೇಶ್ವರ್ ಅವರ ಪುತ್ರ ಮಾನ್ಯ ಬಸವೇಶ್ ಎಂನವರನ್ನ ಈಗಾಗಲೇ ಬಂಧನಕ್ಕೆ ಒಳಪಡಿಸಬೇಕಾಗಿತ್ತು. ಇದುವರೆಗೂ ಅವರ ಬಂಧನ ಆಗಿಲ್ಲ. ಮಾತೆತ್ತಿದ್ರೆ ಹೇಳ್ತಾರೆ, ಹೆಣ್ಣು ಮಕ್ಕಳಿಗೆ ಇದೇನಾ ಗೌರವ ಕೊಡೋದು ಅಂತ ಬೇರೆಯವ್ರನ್ನ ಮಾತಾಡ್ತಾರೆ. ಈಗ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ನೀವು ಹೆಣ್ಣು ಮಕ್ಕಳಿಗೆ ಇದೇನಾ ಗೌರವ ಕೊಡೋದು? ನಾವು ಕೇಳಬೇಕಲ್ಲ, ಆ ಪ್ರಶ್ನೆಗೆ ಉತ್ತರ ಕೊಡಬೇಕಲ್ಲ. ಇವಾಗ ಸರ್ಕಾರ ಯಾಕಿನ್ನೂ ನೀವು ಬಂಧಿಸಿಲ್ಲ? ಯಾಕೆ ಕಾನೂನು ಕ್ರಮ ಜರುಗಿಸಿಲ್ಲ? ಅಂದ್ರೆ ಶಾಸಕರು ಏನು ಬೇಕಾದ್ರೂ ಮಾಡಬಹುದು, ಅವರ ಪುತ್ರರು ಅಥವಾ ಅವರ ಕುಟುಂಬದವರು. ಇವತ್ತು ಕಾಂಗ್ರೆಸ್ ಒಬ್ಬೊಬ್ಬ ಶಾಸಕರು ಮಾತ್ರ ಅಧಿಕಾರ ಚಲಾಯಿಸ್ತಾ ಇಲ್ಲ ಅನ್ನೋದು ಇದರಿಂದ ಗೊತ್ತಾಗ್ತದೆ. ಇಡೀ ಶಾಸಕರ ಕುಟುಂಬವೇ ಆಯಾ ಕ್ಷೇತ್ರಗಳಲ್ಲಿ ಈ ರೀತಿಯ ದುಂಡಾವರ್ತಿಗಳಲ್ಲಿ ತೊಡಗಿರ್ತಕ್ಕಂಥದ್ದು ಒಂದೊಂದಾಗಿ ಹೊರಗಡೆ ಬರ್ತಾ ಇದೆ. ಅದರಲ್ಲೂ ಕಾಂಗ್ರೆಸ್ ಅಂದ್ರೆ ಸಾಕು, ಬರೀ ಕುಟುಂಬ ಅಷ್ಟೇ. ನೀವು ಎಷ್ಟು ಜನ ಶಾಸಕರು ನೋಡಿ, ಯಾವ ಅಧಿಕಾರ ಇದ್ರೂ ಕೂಡ ಆ ಕುಟುಂಬಕ್ಕೆ ಬೇಕು. ಕುಟುಂಬದಲ್ಲಿ ಎಲ್ಲರಿಗೂ ಕೂಡ ಅಧಿಕಾರ ಇರಬೇಕು, ಎಲ್ಲರೂ ಅಧಿಕಾರ ನಡೆಸಬೇಕು, ಈ ರೀತಿ ದರ್ಪ ಮಾಡಬೇಕು. ಒಂದೊಂದು ಹೇಳ್ತಾ ಹೋದ್ರೆ ಈ ಕಾಂಗ್ರೆಸ್ನ ಚರಿತ್ರೆ ತೆಗೆದ್ರೆ ರಾಜಕಾರಣ ಈ ಮಟ್ಟಕ್ಕೆ ಬಂದು ನಿಂತಿದೆಯಾ ಅಂತಕ್ಕಂಥ ಅನುಮಾನ ಪ್ರಾರಂಭ ಆಗ್ತದೆ. ಅವಾಚ್ಯ ಶಬ್ದಗಳಿಂದ ಒಂದು ಮಹಿಳೆಯನ್ನ ನಿಂದಿಸಿದಾಗ ಸರ್ಕಾರ ಇಷ್ಟರವರೆಗೆ ತಡೆ ಮಾಡಬಾರ್ದಾಗಿತ್ತು. ಅವರ ಶಾಸಕರು ಮಾಡಿದ್ರೆ ಅದು ಸರಿ, ಎಲ್ಲಿಯವರೆಗೂ ಬೇಕಾದರೂ ಹೋಗ್ತಾರೆ ಅವರನ್ನ ಡಿಪೆಂಡ್ ಮಾಡಲಿಕ್ಕೆ, ಅವರನ್ನ ರಕ್ಷಣೆ ಮಾಡಲಿಕ್ಕೆ. ಅದೇ ಬೇರೆಯವರು ಯಾರಾದರೂ ಮಾಡಿದ್ರೆ ಇಷ್ಟೊತ್ತಿಗೆ ಏನೆಲ್ಲ ಮಾಡ್ತಿದ್ರಿ ನೀವು? ಏನೆಲ್ಲ ಗೂಬೆ ಕೂರಿಸ್ತಿದ್ರಿ? ಅದಕ್ಕೆ ಇವತ್ತು ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಈ ಸರ್ಕಾರ ರಕ್ಷಣೆ ಕೊಡ್ತಿಲ್ಲ. ಎಷ್ಟು ಅತ್ಯಾಚಾರಗಳಾದವು.